ನಮಸ್ತೆ. ಬೇಗ ಬೇಗ ತರಕಾರಿ, ತರತರವಾದ ತರಕಾರಿ. ಏನ್ ತರಕಾರಿ ಇದೆ ಅಮ್ಮ? ಕೆಂಪು ಕೆಂಪು ಟೊಮೊಟೊ, ಬಾಯಲ್ಲಿ ಖಾರ ತರಿಸೋ ಮೆಣಸಿನಕಾಯಿ, ಆರೋಗ್ಯಕ್ಕೆ ಬೇಕು ಸೌತೆಕಾಯಿ, ಕ್ಯಾರೆಟು, ಬೀಟ್ರೋಟು, ಹಸಿರಾದ ಸೊಪ್ಪು. ಯಾವ ತರಕಾರಿ ಬೇಕಮ್ಮ? ನಮಗೆ ಎಲ್ಲಾ ಎಲ್ಲಾ ತರಕಾರಿನೂ ತರಕಾರಿನೂ ಬೇಕಮ್ಮ. ಇವತ್ತು ದಾವಣಗೆರೆ ಅಮ್ಮ ಕೈ ರುಚಿ ಅಡಿಗೆ ಮನೆಯಲ್ಲಿ ವೆಜಿಟೇಬಲ್ ಪಲಾವ್. ಹಾಗಿದ್ರೆ ತಡ ಮಾಡೋದ್ ಬೇಡ, ಬನ್ನಿ ಹೋಗೋಣ ದಾವಣಗೆರೆ ಅಮ್ಮನ ಕೈ ರುಚಿಗೆ. ಕಾಲಿಫ್ಲವರ್ ನಮ್ಮ ಅತ್ತೆ ತಲೆ ಮುಡ್ಸಿರ ಹೆಂಗ್ ಕಟ್ಸತ್ ನೋಡೋಣ. ವಾವ್, ಸೂಪರ್. ಹಾ ಲಕ್ಷ್ಮತ್ತೆ ಅಮ್ಮ, ಈಗ ಸೊಪ್ಪು ತರಕಾರಿ ಎಲ್ಲ ಸೋಸ್ಕೊಂಡು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಪಲಾವಿಗೆ ರೆಡಿ ಮಾಡ್ಕೊಳ್ಳೋಣ. ಬಾಳ ಐಟಮ್ ಇರೋದ್ರಿಂದ ಅಷ್ಟು ಒಬ್ರೊಬ್ರು ಒಂದೊಂದ್ ಕೆಲ್ಸ ಮಾಡ್ಕೊಳ್ಳೋಣ. ಏನಂತೀರಾ? ಬನ್ನಿ ಹಂಗಾದ್ರೆ. ಆಲ್ ಆಫ್ ಯು ರೆಡಿ? ರೆಡಿ. ಇವತ್ ಮಾಡೋ ಪಲಾವ್ಗೆ ವೆಜಿಟೇಬಲ್ಸ್ ಕ್ಲೀನ್ ಆಗಿ ತೊಳೆದಿದೆ. ಈಗೆಲ್ಲ ಕೆಮಿಕಲ್ ಎಲ್ಲ ಜಾಸ್ತಿ ಆಗ್ಬಿಟ್ಟೈತಿ, ಚೆನ್ನಾಗಿ ಬೇಗ ಬೆಳಿಬೇಕು ಅಂತ ಹೇಳಿ. ಹೌದಪ್ಪ, ಕ್ಲೀನ್ ಆಗಿ ತೊಳಿ ಎಲ್ಲವನ್ನು. ಆಶಾ, ಪಲಾವಿಗೆ ಏನೇನ್ ಸೊಪ್ಪು ಹಾಕ್ತಿದ್ಯಾ? ಪಲಾವಿಗೆ ನಾನು ಪುದೀನ, ಮೆಂತೆ, ಪಾಲಕ್ ಸೊಪ್ಪು ಹಾಕೋದ್ರಿಂದ ಪಲಾವ್ ಐತಲ್ಲ ಗ್ರೀನ್ ಆಗಿ ಕಾಣಿಸುತ್ತೆ. ಆಮೇಲಿಂದ ಹುಳ್ಚಿಕಾಯಿ ಯಾಕೆ ಹಾಕ್ತಾ ಇದೀನಿ ಅಂದ್ರೆ, ಈಗ ಟೊಮೊಟೊ ರೇಟ್ ಬಾಳ ಇರೋದ್ರಿಂದ ಹುಳ್ಚಿಕಾಯಿ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಬರುತ್ತೆ ಅಂತ. ಮತ್ತೇನ್ ಹಾಕ್ತಿದೀನಿ ಅಷ್ಟೇ, ಪಾಲಕ್, ಕೊತ್ತಂಬರಿ ಸ್ವಲ್ಪ ಮಿಕ್ಸಿ ಮಾಡ್ತೀನಿ, ಸ್ವಲ್ಪ ಒಗ್ಗರಣೆಗೆ ಹಾಕ್ತಿವಿ. ಮಸ್ತ್ ಪಲಾವ್ ಎಷ್ಟು ಚೆನ್ನಾಗಿ ಟೇಸ್ಟ್ ಆಗುತ್ತೆ ಗೊತ್ತಾ? ವೆಜಿಟೇಬಲ್ ಮತ್ತೆ ಈ ಸೊಪ್ಪು ಎಲ್ಲ ಮಿಕ್ಸ್ ಆಗ್ಬಿಟ್ಟು ಭಾರಿ ಟೇಸ್ಟ್ ಆಗುತ್ತಲ್ಲ. ಚೆನ್ನಾಗಿ ವೆಜಿಟೇಬಲ್ ಪಲಾವ್ ಹೆಲ್ತಿನೂ ಇರ್ತೈತಿ. ಅದು ಫಸ್ಟ್ ಸೊಪ್ಪೆಲ್ಲ ಹೆಚ್ಕೊಂಡ್ಬಿಡ್ತೀನಿ, ಆಮೇಲೆ ತೊಳೆದ್ಬಿಟ್ಟು ಹಾಕೋಣ. ಯಾಕಂದ್ರೆ ಫಸ್ಟ್ ಗೆ ತೊಳ್ಕೊಂಡ್ರು ಸ್ವಲ್ಪ ಆ ಕಡೆ ಈ ಕಡೆ ಬಿದ್ಬಿಟ್ರೆ ಮತ್ತೆ ಗಲೀಜಾಗುತ್ತೆ. ಹೌದು ಅಲ್ವಾ? ನಮಗೂ ಇದೈತಲ್ಲ ಆರೋಗ್ಯಕ್ಕೆ ಎಷ್ಟು ಒಳ್ಳೇದ್ ನೋಡಿ. ಎಲ್ಲಾ ತರದ ತರಕಾರಿ ಮಿಕ್ಸ್ ಆಗಿ ಪಲಾವ್ ಏನ್ ತಿಂತೀರಾ ಅಂತಾರೆ, ಎಲ್ಲದು ಇದಕ್ ಸೇರಿರ್ತತ್ ನೋಡು. ಕ್ಯಾರೆಟ್, ಬೀಟ್ರೂಟ್, ಆಲೂಗೆಡ್ಡಿ, ಸೊಪ್ಪು, ಮೆಂತೆ ಎಲ್ಲ ಸೇರ್ಕೊಂಡು ಒಂದ್ ಪಲಾವ್ ಹಾಕತಿ. ಅದಾ ಮಕ್ಳಿಗೆ ಅದ್ರ ಕೊಟ್ರಂಗ ಎಷ್ಟು ಜನ ತಿಂತಾರೆ. ಈಗ ಕೊಬ್ಬರಿ ತುರಿಯೋದ್ ಆಗೇತಿ ಸುಧಾ. ಕ್ಯಾರೆಟ್ ಹೆಚ್ಚಕತ್ತೀನಿ ಪಲಾವಿಗೆ. ನೋಡಿ ಹೆಂಗದ ಇದು ರಸಗುಲ್ಲ ಇದ್ದಂಗ ಅದಾವಲ್ಲ ಕ್ಯಾರೆಟ್. ನೋಡಿ ಸಖತ್ತಾಗ ಎಷ್ಟ್ ಕಲರ್ ಬಂದಾವ ನೋಡಂಗ. ನಾವ್ ಸಣ್ಣ ಹುಡ್ರಿದ್ದಾಗ ಹಿಂಗೆ ತಗೊಂಬಂದು ಇವು ರಸಗುಲ್ಲ ಅಂತಂದು ಬಾರಿ ಜೋರ್ ಇತ್ತು ಅವಾಗ ತಿನ್ನೋದ್ ನಮ್ದು. ನಿಮ್ದು ಆಶಾ, ಅಮ್ಮರು ಒಲೆ ಹಚ್ಚಿ
ಎಲ್ಲ ರೆಡಿ ಮಾಡ್ಕೊಂತ ಇದಾರೆ. ಹ್ಮ್ ಈಗ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಣ ಪುಡಿ ಎಲ್ಲ ರೆಡಿ ಮಾಡ್ಕೊಂಬಿಡೋಣ. ಮಾಡ್ಕೊಳಣ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತೀನಿ ಈ ಕಡೆ. ಆಯ್ತು, ನಾನು ಇದು ಮಸಾಲೆ ಎಲ್ಲ ಮಸಾಲೆ- ಚಚ್ಕೊಂತೀನಿ, ಕುಟ್ಟಿ ಪುಡಿ ಮಾಡ್ಕೊತೀನ. ಸಣ್ಣಕ್ಕೆ ಮಾಡ್ಕೊ ಅದನ್ನ, ನಾನು ಸಣ್ಣ ಪೇಸ್ಟ್ ಮಾಡ್ತೀನಿ. ಸ್ನೇಹಿತರೆ, ನಾವು ಎಷ್ಟು ಕೆ ಜಿ ಪಲಾವ್ ಮಾಡಿದ್ವಿ, ಅದಕ್ಕೆ ಎಷ್ಟೆಷ್ಟು ಪ್ರಮಾಣ ನಾವು ಐಟಮ್ಸ್ ಹಾಕಿದ್ದೀವಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಎಲ್ಲರೂ ಹೋಗಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮಗೂ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬರುವ ಜೊತೆ ಎಣ್ಣೆ, ಪುದೀನ, ಮೆಂತೆ. ನಾವು ಒಗ್ಗರಣೆ ಹಾಕ್ತಾ ಇರೋಣ. ಪೂರ್ಣಿಮಾ ಅಲ್ಲಿ ಮಸಾಲೆ ರುಬ್ತಾ ಇದ್ದಾಳೆ, ಆಕಿ ರುಬ್ಕೊಂಡ್ ಬರ್ಲಿ. ನಾವ್ 3 ಜನ ಒಗ್ಗರಣೆ ಹಾಕ್ತಾ ಇರೋಣ. ಹುಳ್ಚಿಕ, ಪಾಲಕ್, ಕೊತ್ತಂಬರಿ, ಪಲಾವ್ ಎಲೆ, ಈರುಳ್ಳಿ, ಕರಿಬೇವು. ಮಸಾಲೆ ಎಲ್ಲ ರುಬ್ಕೊಂಬಂದ್ಯಾ? ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಬೀಟ್ರೋಟ್, ಅತಿ ಸ್ವಲ್ಪ ತರಕಾರಿ ಎಲ್ಲ ಬಾಡ್ಲಿ, ತಟ್ಟೆ ಮುಚ್ಚಿಡು. ಉಪ್ಪು, ಹೂಕೋಸು, ಬಟಾಣಿ, ನೆನೆಸಿದ ಬಟಾಣಿ, ಧನಿಯಾ ಪುಡಿ, ಅರಿಶಿಣ, ಟೊಮೊಟೊ, ಕುಟ್ಟಿ ಪುಡಿ ಮಾಡಿದ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್,
ಹಸಿಮೆಣಸಿನಕಾಯಿ ಪೇಸ್ಟ್, ಕಾಯಿ ಪೇಸ್ಟ್, ಎಷ್ಟು ಘಮ 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 ಅಂತೈತಲ್ಲ ಲಕ್ಷ್ಮತ್ತೆ. ಓ ಮಸಾಲೆ ಗತ್ತು. ಚೆನ್ನಾಗಿ ಕಟ್ಟಾಡ್ಸು. ಪೂರ್ಣಿಮಾ ಪ್ಲೇಟ್ ಮುಚ್ಚಿಬಿಡು, ಸ್ವಲ್ಪ ಉಪ್ಪು ಖಾರ ಹಿಡೀವಿ ತರಕಾರಿ. ಅಮ್ಮ ನೀನ್ ನೀರೆಲ್ಲ ರೆಡಿ ಮಾಡ್ಕೊಳಮ್ಮ. ಮುಚ್ಚಿಬಿಡಿ ಈಗ ಒಂದ್ ಸ್ವಲ್ಪ, ಒಂದ್ 5 ನಿಮಿಷ. ಅಕ್ಕಿ ಕ್ಲೀನ ತೊಳೆದ್ ಬಿಡ್ರಿ. ಅಕ್ಕಿ ಸಣ್ಣ ಚೆನ್ನಾಗಿದೆ ನೋಡ್ರಿ ಪಲಾವ್ಗೆ. ಕಸ್ತೂರಿ ಮೆಂತೆ, ಎಲ್ಲ ರೆಡಿ ಆಗಿದೆ. ಚಳಮಳ ಕುದ್ದು ಆದ್ಮೇಲೆ ಅಕ್ಕಿ ಹಾಕೋಣ. ನೀರು ಕುದಿಯೋ ಮಟ್ಟ ಅತ್ತಿನೂ ಅಮ್ಮನ್ನು ಕರ್ಕೊಂಡೋಗಿ ಒಂದು ಆಟ ಆಡೋಣ. ಪೂರ್ಣಿಮಾ ಬಾ. ನೀರು ಚೆನ್ನಾಗಿ ಕುದಿಲಿ, ಪ್ಲೇಟ್ ಮುಚ್ಚಿಡೋಣ. ನೀಟಾಗಿ ಕ್ಯಾಚ್ ಹಿಡೀರಾ, ಯಾರು ಬಿಡ್ಲಿಲ್ದಂಗೆ ಹಿಡಿತಾರ ನೋಡೋಣ. ಏನ್ ಸೋತ್ರಿ, ನೀಟಾಗಿ ಹಾಕಿಲ್ಲ ನೀನು. ಚೆನ್ನಾಗ್ ಚಳಮಳ ಕುದ್ದೈತಿ. ಇವಾಗ ಅಕ್ಕಿ ಹಾಕ್ಬಿಡೋಣ. ಅಕ್ಕಿ ಘಮ ಅಂತ ಸ್ಮೆಲ್ ಬರ್ತೈತತ್ತಿ. ಈಗ ನೆಕ್ಸ್ಟ್ ಏನ್ ಮಾಡ್ತಿ? ಈಗ ಪ್ಲೇಟ್ ಮುಚ್ಚಿ ದಮ್ ಕಟ್ಬಿಡಣ. ಆಯ್ತು. ಲಕ್ಷ್ಮಿ, ಇದು ಪಲಾವ್ ಮಾಡಿದವಲ್ಲ, ಅದಕ್ ಬಾಳ ಚೆನ್ನಾಗತಿ. ಮೊಸರು ಗೊಜ್ಜು ಮಾಡೋಣ ಮಾಡಂತ. ಅದಕ್ಕೆ ಏನ್ ಈರುಳ್ಳಿ, ಸೌತೆಕಾಯಿ, ಇದು ತುರ್ದದ್ದು, ಕ್ಯಾರೆಟ್, ಕೊತ್ತಂಬರಿ, ಇದೈತಲ್ಲ. ಕಡ್ಲಿಟ್ಟು ಯಾಕೆ ಹಾಕ್ಬೇಕು ಗೊತ್ತಾ ನಿನ್ಗೆ? ಎದಕ್ಕೆ? ಗಟ್ಟಿ ಬರ್ಲಿ ಅಂತ ಹೇಳಿ. ನೀರ್ ನಂಗ ಆಗುತ್ತಲ್ಲ, ಅದಷ್ಟು ರುಚಿ ಆಗಲ್ಲ. ಸ್ವಲ್ಪ ಹುರ್ಗಡ್ಲಿಟ್ಟು ಅಂದ್ರೆ ಇದ್ರದ್ದು ಐತಲ್ಲ ನಾವ್ ಕಡ್ಲಿ, ಅದನ್ನ ಹುರ್ಗಡ್ಲಿಟ್ಟು ಹಾಕತಿ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈ ಆಡ್ಬೇಕು. ನೋಡು ಕರೆಕ್ಟ್ ಆಗೈತ್ ನೋಡ ಅದ. ಲಕ್ಷ್ಮತ್ತೆ, ಪೂರ್ಣಿಮಾ, ಅಮ್ಮ ಬರ್ರಿ. ಒಳ್ಳೆ ಬಿಸಿ ಬಿಸಿ ವೆಜಿಟೇಬಲ್ ಪಲಾವ್ ರೆಡಿ ಆಗೈತೆ. ಹಾಕೊಂಡ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಅಮ್ಮ ಅತ್ತೆ ಸೇರ್ಕೊಂಡು ಮೊಸರು ಗೊಜ್ಜು ಮಾಡಿದ್ರಲ್ಲ, ಸ್ವಲ್ಪ ಬಿಡು ನೋಡೋಣ. ಇದಕ್ಕೂ ಪಲಾವ್ ಕಾಂಬಿನೇಷನ್ ಸೂಪರ್ ಆಗಿ ಬರುತ್ತೆ. ದಾವಣಗೆರೆ ಅಮ್ಮ ಕೈ ರುಚಿ ಟೀಮ್ ಇವಾಗ ಮೊಸರು ಗೊಜ್ಜು ಪಲಾವು, ಬಿಸಿ ಬಿಸಿ ವೆಜಿಟೇಬಲ್ ಪಲಾವು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ನೋಡೋಣ. ಮೊಸರು ಗೊಜ್ಜಿಗೆ ಪಲಾವ್ ಹಚ್ಕೊಂಡು ಉಪ್ಪು ಖಾರ ಕರೆಕ್ಟ್ ಐತ್ ನೋಡ್, ಮಸಾಲೆ ಎಲ್ಲ ಅದ. ಒಟ್ನಲ್ಲಿ ನಾವು ಮಾಡಿರೋ ವೆಜಿಟೇಬಲ್ ಪಲಾವು ಸೂಪರ್. ಸ್ನೇಹಿತರೆ, ನಾವು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.